ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ, ನೀವು ಕೆಲವು ದಿನಗಳಿಂದ ಈ ಪೆನ್ ಡ್ರೈವ್ ಪ್ರಕರಣದ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಜೊತೆಗೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದರ ಬಗ್ಗೆ ವೀಕ್ಷಣೆ ಮಾಡ್ತಾ ಇದ್ದೀರಿ. ಹಾಗೆ ಯಾಕೆ ರಿಲೀಸ್ ಆಯಿತು, ಯಾರು ರಿಲೀಸ್ ಮಾಡಿದ್ರು ಈ ವಿಡಿಯೋಗಳನ್ನು, ಇದೆಲ್ಲದರ ಬಗ್ಗೆಯೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಆದರೆ ಈ ವಿಚಾರ ನಿಮಗೆ ಗೊತ್ತಾದರೆ ಅದರಲ್ಲೂ ಒಂದು ಸಮುದಾಯ ಅಂತೂ ಬೆಚ್ಚಿ ಬಿದ್ದು ಬಿಡುತ್ತೆ. ಅಯ್ಯೋ, ಇದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಬಿಟ್ರ ಇವರು ಅನ್ನೋ ನಿಟ್ಟಿನಲ್ಲಿ ನೀವು ಯೋಚನೆ ಕೂಡ ಮಾಡ್ತೀರಿ. ಹೌದು, ಈ ಪೆನ್ ಡ್ರೈವ್ ಷಡ್ಯಂತ್ರದ ಹಿಂದೆ ಮಹಾತಂತ್ರ ಅಡಗಿದೆ. ಪೆನ್ ಡ್ರೈವ್ ಮಸಲತ್ತಿನ ಹಿಂದಿದೆ ರೋಚಕ ರಣತಂತ್ರ. ಇದು ಸ್ಫೋಟಕ ಸುದ್ದಿಯಲ್ಲ, ಸಂಘರ್ಷದ ಸುದ್ದಿ. ಹಳೆ ಮೈಸೂರು ಅಧಿಪತ್ಯಕ್ಕಾಗಿ ಮಹಾಯುದ್ಧ ನಡೀತಾ ಇದೆ. ದೊಡ್ಡ ದೊಡ್ಡ ನಾಯಕರ ನಡುವೆ ಹಳೆ ಮೈಸೂರು ಅಧಿಪತ್ಯಕ್ಕಾಗಿ ಮಹಾಯುದ್ಧವೇ ನಡೀತಾ ಇದೆ. ನಾಯಕತ್ವ ಹೋರಾಟಕ್ಕೆ ಪೆನ್ ಡ್ರೈವ್ ಫೈಟ್ ಶುರುವಾಗ್ಬಿಟ್ಟಿದೆ ರಾಜ್ಯದಲ್ಲಿ. ಲೋಕ ಕದನದ ವೇಳೆ ಪೆನ್ ಡ್ರೈವ್ ವಾರ್ ಶುರು ಮಾಡಿದ್ರು. ಸಮುದಾಯದ ನಾಯಕತ್ವಕ್ಕಾಗಿ ದೊಡ್ಡವರ ನಡುವೆ ಜಿದ್ದು, ಯುದ್ಧ ಇದೆಲ್ಲವೂ ಕೂಡ ಆರಂಭ ಆಗಿದೆ. ಮೋದಿಯವರಿಂದಲೇ ಒಕ್ಕಲಿಗ ಸಂಘರ್ಷದ ವಿಚಾರ ಹೊರಬಿದ್ದಿದೆ. ಈಗ ದೊಡ್ಡವರ ನಡುವೆ ಒಂದು ಸಮುದಾಯದ ಹಿಡಿತಕ್ಕಾಗಿ, ಒಂದು ಸಮುದಾಯದ ನಾಯಕತ್ವಕ್ಕಾಗಿ ಈಗ ಹೋರಾಟ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ದಳಪತಿಗಳ ಬಲವನ್ನ ಕುಗ್ಗಿಸಲು ಪೆನ್ ಡ್ರೈವ್ ಅನ್ನ ಬ್ರಹ್ಮಾಸ್ತ್ರವಾಗಿ ಒಬ್ಬರು ಯೂಸ್ ಮಾಡಿಕೊಂಡಿದ್ದಾರೆ. ಒಕ್ಕಲಿಗ ಕ್ಷೇತ್ರಗಳನ್ನ ಗುರಿಯಾಗಿಸಿಕೊಂಡು ಪೆನ್ ಡ್ರೈವ್ ಅನ್ನ ರಿಲೀಸ್ ಮಾಡಿದ್ದಾರೆ. ಒಬ್ಬ ಒಕ್ಕಲಿಗ ಸಮುದಾಯದ ಮೇಲೆ ದೇವೇಗೌಡರು ಆಧಿಪತ್ಯವನ್ನ ಸಾಧಿಸಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಒಕ್ಕಲಿಗ ಸಮುದಾಯ ಅಂತ ಅಂದ್ರೆ ಅದು ದೇವೇಗೌಡರು ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರು. ದೇವೇಗೌಡರ ನಂತರ ಕುಮಾರಸ್ವಾಮಿ ಅವರು ಆ ಸಮುದಾಯದ ನಾಯಕರಾಗ್ತಾರೆ, ನಾಯಕತ್ವವನ್ನ ವಹಿಸಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಮತ್ತೊಬ್ಬ ಒಕ್ಕಲಿಗ ನಾಯಕ ಹುಟ್ಕೊಂಡಿದ್ದಾರೆ. ಅದು ಬೇರೆ ಯಾರು ಅಲ್ಲ, DCM DK ಶಿವಕುಮಾರ್. ಈಗ DK ಶಿವಕುಮಾರ್ ಹಾಗೂ HD ಕುಮಾರಸ್ವಾಮಿ ಅವರ ನಡುವೆ ಸಮುದಾಯದ ನಾಯಕತ್ವಕ್ಕಾಗಿ ಫೈಟ್ ನಡೀತಾ ಇದೆ. ಇದು ಮೊದಲಿನಿಂದಲೂ ಕೂಡ. ಈಗ ಆಧಿಪತ್ಯ ಸಾಧಿಸಿರೋದು HD ದೇವೇಗೌಡರು ಪ್ರಶ್ನಾತೀತ ನಾಯಕರು. ಯಾವುದೇ ಮಾತಿಲ್ಲ ಅಂದ್ರೆ ಎರಡು ಮಾತಿಲ್ಲ, ಅದನ್ನ ಒಕ್ಕಲಿಗ ಜನಾಂಗವೇ ಒಪ್ಪಿಕೊಂಡಿದೆ. ಆದ್ರೆ ಈಗ ಮುಂದಿನ ತಲೆಮಾರಿಗೆ ಕುಮಾರಸ್ವಾಮಿ ಅವರು ನಾಯಕರಾಗಬೇಕಾ, ಇಲ್ಲಿ DCM DK ಶಿವಕುಮಾರ್ ಅವರು ನಾಯಕರಾಗಬೇಕಾ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಅಂದ್ರೆ ನಾಯಕತ್ವಕ್ಕಾಗಿ, ಸಮುದಾಯದ ನಾಯಕತ್ವಕ್ಕಾಗಿ ಇಲ್ಲಿ ಫೈಟ್ ನಡೀತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಒಂದಿಷ್ಟು ಅಂದ್ರೆ ಆ ಸಮುದಾಯದಲ್ಲೇ ಒಂದಿಷ್ಟು ಜನ ಹೇಳ್ತಾರೆ ಕುಮಾರಸ್ವಾಮಿ ಅವರೇ ನಮ್ಮ ನಾಯಕರು, ನಮ್ಮ ಸಮುದಾಯದ ನಾಯಕರು ಅಂತ ಹೇಳಿ. ಕೆಲವೊಂದಿಷ್ಟು ಜನ ಹೇಳ್ತಾರೆ DK ಶಿವಕುಮಾರ್ ಅವರೇ ಒಕ್ಕಲಿಗ ಸಮುದಾಯದ ನಾಯಕರಾಗಬೇಕು, ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಈಗ DK ಶಿವಕುಮಾರ್ ಅವರು ಒಂದು ಆಟ ಆಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಮನೆ ಮಗ ಅನ್ನೋ ಸೆಂಟಿಮೆಂಟ್ ಡೈಲಾಗ್ ಹೊಡಿತಾರೆ DK ಶಿವಕುಮಾರ್. ಅಂದ್ರೆ ನಿಮ್ಮ ಮನೆ ಮಗ ನಾನು, ನನ್ನನ್ನ ಕೈ ಬಿಡಬೇಡಿ ಅಂತ ಹೇಳಿ ಮತವನ್ನ ಕೇಳ್ತಾರೆ. ಸಮುದಾಯದ ಒಂದು ಸ್ಟೇಜ್ನಲ್ಲಿ ನನ್ನನ್ನ ಕೈ ಬಿಟ್ರೆ ನನಗೆ ಭವಿಷ್ಯ ಇಲ್ಲ ಮುಂದಿನ ದಿನಗಳಲ್ಲಿ, ಅಂದ್ರೆ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಮುಖ್ಯಮಂತ್ರಿಯನ್ನಾಗಿ ಮಾಡಿ ನನ್ನನ್ನ ಅನ್ನೋ ನಿಟ್ಟಿನಲ್ಲಿ ಪರೋಕ್ಷವಾಗಿ ಮತವನ್ನ ಕೇಳಿದ್ರು. ನಿಮ್ಮ ಮನೆ ಮಗ, ನನ್ನನ್ನ ಕೈ ಬಿಡಬೇಡಿ ಅಂತ ಕೂಡ ಮಾತನಾಡಿದ್ರು. ಒಂದೇ ಅಸ್ತ್ರಕ್ಕೆ ಧೂಳಿಪಟ ಆಗ್ಬಿಡ್ತು ದೇವೇಗೌಡರ ಕೊಡು. ಎಕ್ಸಾಕ್ಟ್ಲಿ ಈ ಪ್ರಕರಣ ಇದೆಯಲ್ಲ, ಇದು ಇಡೀ ದೇವೇಗೌಡರು ಇಷ್ಟು ವರ್ಷಗಳ ಕಾಲ ಕಟ್ಟಿಕೊಂಡು ಬಂದಿದ್ದಂತ ಭದ್ರಕೋಟೆಯನ್ನ ಛಿದ್ರ ಮಾಡಿದಂತಾಗಿದೆ. ಈಗ ದೇವೇಗೌಡರು ಮಾತಾಡ್ತಾನೆ ಇಲ್ಲ. ಕುಮಾರಸ್ವಾಮಿಯವರಂತೂ ಏನಾಗ್ಬಿಡ್ತೋ ಏನೋ ಅನ್ನೋ ಯೋಚನೆಯಲ್ಲೇ ಇದ್ದಾರೆ. ದೇವೇಗೌಡರು ಇಷ್ಟು ವರ್ಷಗಳ ಕಾಲ ಏನು ಸುಭದ್ರವಾದಂಥ ಕೋಟೆಯನ್ನ ಕಟ್ಕೊಂಡು ಬಂದಿದ್ರಲ್ಲ, ಆ ಕೋಟೆಯನ್ನ ಈ ಮುಖೇನ, ಈ ಅಶ್ಲೀಲ ಪ್ರಕರಣದ ಮುಖೇನ ಛಿದ್ರವಾಗಿಸಿ ಬಿಟ್ಟಿದ್ದಾರೆ. ಈಗ ಇದನ್ನೇ ಪರೋಕ್ಷವಾಗಿ ನರೇಂದ್ರ ಮೋದಿ ಅವರು ಮೊನ್ನೆ ಹೇಳಿದ್ರು, ಉಲ್ಲೇಖ ಮಾಡಿದ್ರು ಒಂದು ಸಂದರ್ಶನದಲ್ಲಿ. ಅಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಈ ರೀತಿಯಾಗಿ ಅಶ್ಲೀಲ ವಿಡಿಯೋವನ್ನು ಹರಿಬಿಟ್ರೆ ಒಕ್ಕಲಿಗರೆಲ್ಲರೂ
ಒಂದು ಪಕ್ಷದ ಪರವಾಗಿ ವಾಲ್ತಾರೆ, ಒಬ್ಬ ನಾಯಕನ ಪರವಾಗಿ ವಾಲ್ತಾರೆ, ದೊಡ್ಡ ಗೌಡರನ್ನ ಬಿಟ್ಟು ಬಿಡ್ತಾರೆ ಅನ್ನೋದು ಇವರ ಪ್ಲಾನ್ ಆಗಿತ್ತಂತೆ. ಇದನ್ನೇ ಮೊನ್ನೆ ಒಂದು ಖಾಸಗಿ ಮಾಧ್ಯಮ ಒಂದು ಸಂದರ್ಶನದಲ್ಲಿ ಏನು ನಮ್ಮ ಪ್ರಧಾನಿಗಳು ಹೇಳಿಕೆಯನ್ನ ಕೊಟ್ಟಿದ್ರು, ಉಲ್ಲೇಖ ಮಾಡಿದ್ರು. ದೆಹಲಿಗೂ ಈಗ ವ್ಯಾಪಿಸಿದೆ ಒಕ್ಕಲಿಗ ನಾಯಕತ್ವ ಪಟ್ಟದ ಫೈಟ್. ದೆಹಲಿಯಲ್ಲೂ ಕೂಡ ಇದರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅಂದರೆ ಈ ಮೊದಲಿನಿಂದಲೂ ಕೂಡ ನಾಯಕತ್ವದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಹಾಗೂ DK ಶಿವಕುಮಾರ್ ಅವರ ನಡುವೆ ಬಹಳಷ್ಟು ಫೈಟ್ ನಡೀತಾನೆ ಇತ್ತು. ದೇವೇಗೌಡರನ್ನ ಯಾರೂ ಕೂಡ ಬಿಡಕ್ಕೆ ರೆಡಿ ಇಲ್ಲ, ಒಕ್ಕಲಿಗ ಸಮುದಾಯ ಅವರನ್ನ ಬಿಡೋದಕ್ಕೆ ರೆಡಿ ಇಲ್ಲ, ಅವರೇ ಪ್ರಶ್ನಾತೀತ ನಾಯಕರು ಅಂತ ಹೇಳ್ತಾರೆ. ಆದರೆ ದೇವೇಗೌಡರ ನಂತರ ಒಬ್ಬ ನಾಯಕ ಬೇಕಲ್ವಾ? ಅದಕ್ಕಾಗಿ HD ಕುಮಾರಸ್ವಾಮಿ ಅವರು ಮತ್ತು DK ಶಿವಕುಮಾರ್ ಅವರ ನಡುವೆ ಯುದ್ಧ ನಡೀತಾ ಇದೆ. ಆದರೆ ಇಲ್ಲಿ ಎಲ್ಲೊಂದು ಕಡೆ ಕುಮಾರಸ್ವಾಮಿ ಅವರನ್ನ ಒಕ್ಕಲಿಗ ಸಮುದಾಯ ಒಪ್ಪಿಕೊಂಡು ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ದೇವೇಗೌಡರು ಇದಾರಲ್ವಾ, ಹಾಗಾಗಿ ಅವರ ಪುತ್ರ ಅವರೇ ನಾಯಕ ಆಗಬೇಕು ಅಂತ ಹೇಳಿ. ಆದರೆ DK ಶಿವಕುಮಾರ್ ಅದನ್ನ ಬಿಡ್ತಾ ಇಲ್ಲ. DK ಶಿವಕುಮಾರ್ ಒಬ್ಬ ಪ್ರಭಾವಿ ನಾಯಕರಾಗಿ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ DCM ಆಗೋ ಲೆವೆಲ್ಗೆ ಬೆಳೆದು ಬಿಟ್ಟಿದ್ದಾರೆ. ಈಗ ಮುಂದಿನ ಮುಖ್ಯಮಂತ್ರಿಯೂ ಅಂತ ಕೂಡ ಖ್ಯಾತಿಯನ್ನ ಗಳಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ತಮ್ಮ ಸಮುದಾಯ, ಒಕ್ಕಲಿಗ ಸಮುದಾಯವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದು DK ಶಿವಕುಮಾರ್ ಅವರ ಪ್ಲಾನ್. ಹಾಗಾಗಿನೇ ಈ ರೀತಿಯಾಗಿ ದೇವೇಗೌಡರ ಫ್ಯಾಮಿಲಿಯನ್ನ ತುಳಿಬೇಕು ಅಥವಾ ಅವರನ್ನ ಯಾರೂ ಒಪ್ಪಿಕೊಳ್ಳದಂತೆ ಮಾಡಬೇಕು ಅನ್ನೋದು DK ಶಿವಕುಮಾರ್ ಅವರ ಪ್ಲಾನ್ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಅಂದ್ರೆ ಒಂದು ನಾಯಕತ್ವಕ್ಕಾಗಿ ಅಥವಾ ಒಂದು ಸಮುದಾಯದ ನಾಯಕತ್ವಕ್ಕಾಗಿ ಈ ರೀತಿಯಾಗಿ DK ಶಿವಕುಮಾರ್ ಮಾಡಿದ್ದಾರೆ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ, ಅದು ರಾಜ್ಯ ರಾಜಕೀಯ ವಲಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ರಾಜಕೀಯ ವಲಯದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದನ್ನ ದೇವೇಗೌಡರು, ಕುಮಾರಸ್ವಾಮಿ ಅವರು ಜೊತೆಗೆ ಒಕ್ಕಲಿಗ ಸಮುದಾಯ ಯಾವ ರೀತಿಯಾಗಿ ಎದುರಿಸುತ್ತೆ ಮತ್ತು ಒಪ್ಪಿಕೊಳ್ಳುತ್ತಾ ಇಲ್ವಾ, ತಮ್ಮ ಸಮುದಾಯದ ನಾಯಕ ಯಾರಾಗಬೇಕು ಯಾರಾಗಬಾರದು ಅಂತ ತೀರ್ಮಾನ ಮಾಡೋದು ಒಕ್ಕಲಿಗ ಸಮುದಾಯ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ, ಜೊತೆಗೆ ಈ ಪ್ರಕರಣ ಇಲ್ಲಿಗೆ ಮುಗಿಯುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಇನ್ನು ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರಬೇಕು, ಅದಾದ ನಂತರ SIT ಅಧಿಕಾರಿಗಳು ವಶಕ್ಕೆ ಪಡಿತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ. ಆ ಸಂದರ್ಭದಿಂದ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡುತ್ತೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.